ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಎಲ್ರಿಗೂ ನಮಸ್ಕಾರ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಬೆಳಗ್ಗೆನೇ ಎದ್ದು ರೂಮಿಂದ ಆಚೆ ಬಂದರೆ ನಮ್ಮ ಮನೆಯಲ್ಲಿ ಸ್ಪೆಷಲ್ಲಾಗಿ ಏನೋ ಮಾಡ್ತಿದ್ದಾರೆ. ಸೊ ಏನಂತ ನೀವು ತೋರಿಸ್ತೀನಿ ಬನ್ನಿ. ಅದೇನೇನೋ ತುಂಬ್ಕೊಂಡು ಕೊಸಂಬರಿ ರೂಮ್ಗೆ ಹೋಗಿ ಯಾರು ಪಾಪನ ಏನೋ ತಗೊಂಡೋಗಿ ಡ್ರೈ ಫ್ರೂಟ್ಸ್ ತೊಗೊಂಡೋಗಿರ್ತಾಳೆ ಅಷ್ಟೇ. ವರ್ಷದಲ್ಲಿ ಒಂದು ಸಾರಿ ಸಿಗುವಂಥ ಕಳ್ಳೆನ ತೊಗೊಬಂದು ಮನೆಯಲ್ಲಿ ಆಲ್ರೆಡಿ ಅಮ್ಮ ಮತ್ತು ಹಸ್ಬೆಂಡ್ ಪ್ರಿಪೇರ್ ಮಾಡ್ತಾಯಿದ್ರು. ನಾನು ಬೆಳಿಗ್ಗೆನೇ ಎದ್ದು ಹೊರಗಡೆ ಬಂದು ನೋಡಿದ್ರೆ ಅವರೆಲ್ಲ ಕೆಲಸ ಮುಗಿಸಿ ಆಲ್ರೆಡಿ ಕಳ್ಳೆನ ಕಟ್ ಮಾಡಲಿಕ್ಕೆ ಅಂತ ರೆಡಿ ಮಾಡಿ ಇಟ್ಕೊಂಡಿದ್ರು. ವರ್ಷದಲ್ಲಿ ಒಂದು ಸಾರಿ ಸಿಗುವಂಥ ಕಳ್ಳೆ ನಿಮ್ಮ ಕಡೆ ಎಲ್ಲಾದರೂ ಸಿಕ್ಕಿದ್ರೆ ಮಿಸ್ ಮಾಡದೆ ಮನೆಗೆ ತೊಗೊಬಂದು ಮಾಡ್ಕೊತೀನಿ. ಇದರಿಂದ ಸ್ಟಮಕ್ ಕ್ಲೀನ್ ಆಗುತ್ತೆ, ಸ್ಟ್ಯಾಮಿನಾ ಸಿಗುತ್ತೆ, ಎಷ್ಟೋ ಪೌಷ್ಟಿಕಾಂಶ ನಮ್ಮ ಬಾಡಿಗೆ ಸಿಗುತ್ತೆ. ಎಲ್ಲಿಂದ ತಂದ್ರಿ ಕಳ್ಳನ? ಒಂದು ಕಾಡು ಇದೆ, ಕಾಡಿಗೆ ಹೋಗಿತ್ತು. ಅದು ದೊಡ್ಡೋಗಿ ಬಿದಿರು ಬೆಳೆದಿತ್ತು. ಅಲ್ಲಿ ಗಡ್ಡೆಯಲ್ಲಿ ನೋಡಿದೆ ಇದೆಲ್ಲ ಮೂಡಿತ್ತು. ಇಲ್ಲಿ ಆರೆ ತಗೊಂಡೋಗಿ ಇಲ್ಲಿ ನೋಡು, ಕೈಯಲ್ಲೆಲ್ಲ ಮುಳ್ಳೆಲ್ಲ ಚುಚ್ಚಿದೆ. ಅಷ್ಟು ಕಷ್ಟ ಬಿದ್ದೆ ಆಗ್ತಂದ್ರಿ? ನೀವು ತಿಂತೀರ ಮಟ್ಟ ಗುಡ್ಡ ಇಷ್ಟ ತಗೋತಾನ 100 ರೂಪಾಯಿ. ಇದನ್ನು ಮಾರ್ತಾರಮ್ಮ. ಅವ್ರು ವರಿತಾವ್ರೆ. ಅದೇನು ಹೋಗಿಲ್ಲ, ಇದ್ದ ಮಾಡ್ಕೊಳ್ಪ, ಅದು ಹೊರಿಬೇಡ, ಮುಂದೆ ಮಾಡ್ಬೇಡ. ರೀ ನಾಗೊಂದು ಡೌಟು. ಕಳ್ಳೆನ ದನ ಯಾಕೆ ನಾಡಲ್ಲಿ ತಿಂದರೆ ಸತ್ತೋಯ್ತವೆ, ಕಾಡಲ್ಲಿ ತಿಂದರೆ ಏನೂ ಆಗಲ್ಲ? ಊರಿಗೆ ಬಂದ್ರೆ ಸೊತ್ತೈತವ ಸೊಪ್ಪಲ್ಲ. ಅವು ಕಾಡಲ್ಲಿ ಅವೇ ಕಟ್ಟ ತಿಂದ್ರೆ ಏನು ಆಗಲ್ಲ. ಹಿಂದೆ ಬಂದಿರೋ ಕಥೆ ಇದು, ನಮಗಂತೂ ಗೊತ್ತಿಲ್ಲ. ಕಳ್ಳೆನ ಮೇಲ್ಗಡೆ ಸಿಪ್ಪೆ ಸುಲಿದು ನೀಟಾಗಿ ಕೊಚ್ಚಿಟ್ಕೊಬೇಕು. ನಮಗೆ ಟೈಮ್ ಸೇವ್ ಮಾಡಬೇಕು ಅಂತ ಹೇಳಿದ್ರೆ ಕೊಚ್ಚಕ್ಕೆ ಆಗ್ತಿಲ್ಲ, ನಮಗೆ ಕಷ್ಟ ಆಗ್ತಿದೆ ಅಂತ ಹೇಳಿದರೆ ಈ ಥರ ತುರಿಯೋ ಮಣ್ಣಿನಲ್ಲಿ ತುರಿದಿಟ್ಕೊಂಡ್ರೆ ಟೈಮ್ ಸೇವ್ ಆಗುತ್ತೆ. ಇದನ್ನು ತುರಿದಿಟ್ಕೊಂಡು ನೀರಲ್ಲಿ ನೆನೆಸಿಡಬೇಕು 1 ಡೇ ಅಥವಾ 2 ಡೇಸ್. ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡಿ ನೀರು ತೆಗೆದು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಳ್ಳೆನ ನಾವು ಕ್ಯಾರೆಟ್ ಅಥವಾ ಬೀಟ್ರೂಟ್ನ ರಾ ತಿಂತೀವಲ್ಲ, ಆ ಥರ ತಿನ್ಲಿಕ್ಕೆ ಆಗೋದಿಲ್ಲ, ನಾಲ್ಗೆ ಕಡ್ತಾ ಬರುತ್ತೆ. ಲಾಸ್ಟ್ ಟೈಮ್ ಇದೇ ಕಳ್ಳೆ ಸಾಂಬಾರ್ದು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಅದನ್ನು ಮಾಡಬೇಕು ಅಂತ ತುಂಬ ಕಾಲ್ಸ್ ಮಾಡಿ ಅಮ್ಮನಿಗೆ ಹೇಗೆ ಮಾಡಬೇಕು ಅಂತ ಕೇಳ್ಕೊಂಡು ಇಂಡಿಯಾಗೆ ಬರ್ತಿದ್ದಾಗೆ ಅದನ್ನು ಟ್ರೈ ಮಾಡಿದ್ದೆ. ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಅಮ್ಮನ ಹತ್ರ ಕೇಳ್ಕೊಂಡು ಟ್ರೈ ಮಾಡಿದ್ದೆ ಹೇಗೆ ಮಾಡಬೇಕು ಅಂತ. ಬಟ್ ಈ ಸಾರಿ ನೆನ್ನೆ ಕಳ್ಳೆ ತೊಗೊಂಡ್ಬಂದಿದ್ದಾರೆ ಹಸ್ಬೆಂಡ್. ಸೊ ಅದನ್ನು ಅಮ್ಮನೇ ಪ್ರಿಪೇರ್ ಮಾಡ್ತಿದ್ರು. ಅಮ್ಮನ ಹತ್ರನೇ ಮಾಡಿಸ್ಬೇಕು ಅಂತ ಹೇಳಿ ಅಮ್ಮನ ಹತ್ರನೇ ಮಾಡಿಸ್ತಿದ್ವಿ. ಯಾಕಂದರೆ ಹೌದು, ಎಕ್ಸ್ಪೀರಿಯನ್ಸ್ ಹ್ಯಾಂಡ್ಸ್ ಅಲ್ವಾ, ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರ ಹತ್ರನೇ ಪ್ರಿಪೇರ್ ಮಾಡ್ತೀವಿ. ಆ್ಯಕ್ಚುಲಿ ನಮ್ಮ ಹಳ್ಳಿನಲ್ಲಿ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಿದೆ. ವರ್ಷಕ್ಕೆ ಒಂದು ಸಾರಿ ಸಿಗುವಂಥ ಕಳ್ಳೆ ಇದು. ಇದನ್ನು ಹಸುಗಳು ಕಾಡಲ್ಲಿ ತಿಂದರೆ ಏನೂ ಆಗಲ್ಲ ಅಂತೆ, ನಾಡಲ್ಲಿ ಬಂದು ತಿಂದರೆ ಹಸುಗಳು ಸತ್ತೋಗುತ್ತೆ ಅಂತ ಅಮ್ಮ ಅವಾಗವಾಗ ಹೇಳ್ತಾಯಿದ್ರು. ನಂಗೆ ಅದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ. ಬಟ್ ಹಳ್ಳಿಲಿರೋ ಎಲ್ರಿಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ. ಬಟ್ ನಂದು ಫ್ರೆಂಡ್ಸ್ ಎಲ್ಲರೂ ಇರೋದು ಹೊರಗಡೆಯವರು. ಬಟ್ ನನ್ನ ಫ್ರೆಂಡ್ಸಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ನಾನು. ಸೊ ಅವ್ರಿಗೆ ಬ್ಯಾಂಬೋ ಬಗ್ಗೆ ಮಾತಾಡುವಾಗ ಇದರ ಸಾಂಬಾರು ನಾವು ತಿಂತೀವಿ ಅಂತ ಹೇಳಿದ್ರೆ ಅವ್ರು ನಂಬ್ತಾ ಇರಲಿಲ್ಲ. ಸೊ ಅವರಿಗೋಸ್ಕರ ಸ್ಪೆಷಲಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ಬ್ಯಾಂಬೋನ ನಾವು ತಿನ್ನಲ್ಲ, ಇದನ್ನು ತಿಂತಾರ ಅಂತ ಕ್ವಶನ್ ಮಾಡಿ ನನ್ನ ಕೇಳ್ತಾಯಿದ್ರು. ಸೊ ಅವ್ರಿಗೋಸ್ಕರ ಈ ವಿಡಿಯೋ. ವೆಲ್ಕಮ್ ಬ್ಯಾಕ್. ಸೊ ಮಾರ್ನಿಂಗ್ ನಿಮಗೆ ಆಲ್ರೆಡಿ ಹೇಳಿದಾಗೆ ಕಳ್ಳೆ ಸಾಂಬಾರಿಗೆ ಎಲ್ಲರೂ ಪ್ರಿಪ್ರೇಷನ್ ನಡೀತಾ ಇತ್ತು, ಎಲ್ಲರೂ ಪ್ರಿಪ್ರೇಷನ್ ಮಾಡ್ತಾಯಿದ್ರು. ಸೊ ಇವಾಗ ಅಮ್ಮ ಏನು ಮಾಡ್ತಿದ್ದಾರೆ ನೋಡೋಣ ಬನ್ನಿ. ಬೆಳಗ್ಗೆನೇ ಕ್ಲೀನ್ ಮಾಡಿ ಕಳ್ಳೆನೆಲ್ಲ ನೀರಲ್ಲಿ ನೆನೆಸಿಟ್ಟಿದ್ರು ಅಮ್ಮ. ಸೊ ಆಲ್ರೆಡಿ ಈವ್ನಿಂಗ್ ಆಗಿರೋ ಕಾರಣ ಸಾಂಬಾರು ಮಾಡೋಣ ಅಂತ ಹೇಳಿ ಮನೆ ಹತ್ರನೇ ಇರೋವಂಥ ಈ ಕೀರೆ ದಂಟನ್ನು ಎಲ್ಲ ಬಿಡಿಸಿಟ್ಕೊತಾ ಇದ್ರು. ಇದನ್ನೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಸಾಂಬಾರಿಗೆ ಅಂತ. ಹಾಗೆ ನಾವು ಹರಳೆಣ್ಣೆ ಯೂಸ್ ಮಾಡ್ತೀವಲ್ಲ, ಆ ಸೀಡ್ಸ್ನ ಅಮ್ಮ ಬಿಸಿಲಲ್ಲಿ ಒಣಗಿಸಿ ಅದನ್ನ ಇಟ್ಕೊಂಡಿದ್ರು. ಅದು ಸಿಪ್ಪೆ ತೆಗೆದು ರುಬ್ಬಿ ಸಾಂಬಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಒಂದು ಕಡೆ ಕೀರೆ ದಂಟನ್ನೆಲ್ಲ ಬಿಡಿಸಿ ಅದನ್ನು ಕ್ಲೀನ್ ಮಾಡಿ ಇಟ್ಕೊಂಡ್ರು. ಹಾಗೆ ಕಳ್ಳೆ ಬೆಳಗ್ಗೆಯಿಂದ ವಾಶ್ ಮಾಡೋಕ್ಕಿಟ್ಟಿದ್ರು, ಅಂದರೆ ನೆನೆಸಿಟ್ಟಿದ್ರಲ್ಲ, ಅದನ್ನು 3 to 4 ಟೈಮ್ಸ್ ವಾಶ್ ಮಾಡಿ ನೀಟಾಗಿ ಅದನ್ನು ನೀರೆಲ್ಲ ತೆಗೆದು
ಹಿಂಡ್ಬಿಟ್ಟು ಒಂದು ಸೈಡಲ್ಲಿ ಇಟ್ಕೊತಾ ಇದ್ರು. ಇದೆಲ್ಲ ಮಾಡಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ, ಪ್ರೊಸೀಜರ್ ಸ್ವಲ್ಪ ಲಾಂಗ್ ಆಗಿರುತ್ತೆ. ಸೊ ನಾವು ಪೇಷನ್ಸಿಂದ ಮಾಡ್ಕೋಬೇಕು. ರುಚಿಯಾಗಿ ತಿನ್ನಬೇಕು ಅಂತ ಹೇಳಿದ್ರೆ ತಾಳ್ಮೆ ಇರಬೇಕಲ್ವಾ. ಸೊ ನೆಕ್ಸ್ಟ್ ಅಮ್ಮ ಆಲ್ರೆಡಿ ಕುಕ್ಕರಲ್ಲಿ ಕಾಳೆಲ್ಲ ಬೇಯಿಸಿಟ್ಕೊಂಡಿದ್ರು. ಅಂದರೆ ಎಲ್ಲ ಥರದ ಕಾಳುಗಳನ್ನ ಸ್ವಲ್ಪ ಮಿಕ್ಸ್ ಮಾಡಿ ಹಾಕಿದ್ರು. ವೆಜಿಟೇಬಲ್ಸ್ ಆಗ್ಬೋದು ಆ್ಯಂಡ್ ಕಾಳುಗಳನ್ನೆಲ್ಲ ಬಾಯ್ಲ್ ಮಾಡಿ ಇಟ್ಕೊಂಡಿದ್ರು. ಆ್ಯಂಡ್ ಈ ಸೈಡಲ್ಲಿ ಆಲ್ರೆಡಿ ಆವಾಗಲೇ ಕ್ಲೀನ್ ಮಾಡ್ತಾಯಿದ್ರಲ್ಲ ಅವರು ಕೀರೆ ದಂಟು, ಅದನ್ನು ಕೂಡ ಒಂದು ಸೈಡಲ್ಲಿ ಬಾಯ್ಲ್ ಮಾಡೋಕ್ಕಿಟ್ಟಿದ್ರು. ಸೊ ಬೇಯಿಸಿರೋ ಕಾಳಿಗೆ ಅಮ್ಮ ಕರಳೆನ ಕ್ಲೀನ್ ಮಾಡಿ ಇಟ್ಟಿದ್ರಲ್ಲ, ಅದನ್ನು ಮಿಕ್ಸ್ ಮಾಡಿ ಬಾಯ್ಲ್ ಮಾಡೋಕ್ಕಿಟ್ರು. ಅದು ತುಂಬ ಟೈಮ್ ತೊಗೊಳುತ್ತೆ ಬಾಯ್ಲ್ ಆಗೋಕ್ಕೆ. ಆ್ಯಂಡ್ ಇದು ಕುಕ್ ಆಗಬೇಕಾದ್ರೆ ಮುಚ್ಚಳ ಹಾಕಿ ಕುಕ್ ಮಾಡಬಾರ್ದಂತೆ, ಮುಚ್ಚಳ ಓಪನೇ ಇರಬೇಕು ಅಂತ ಹೇಳ್ತಾಯಿದ್ರು. ಇಲ್ಲ ಅಂತ ಹೇಳಿದ್ರೆ ಕಹಿ ಆಗಿಬಿಡುತ್ತೆ ಸಾಂಬಾರು ಅಂತ ಹೇಳಿ. ಸೊ ಅದು ಪಾತ್ರೆ ಚಿಕ್ಕದಾಗತ್ತೆ ಅಂತ ಹೇಳಿ ಬೇರೆ ಪಾತ್ರೆಗೆ ಶಿಫ್ಟ್ ಮಾಡಿ ಎಲ್ಲ ಕರಳೆನೂ ಹಾಕಿ ಮಿಕ್ಸ್ ಮಾಡಿ ಮತ್ತೆ ಬಾಯ್ಲ್ ಮಾಡೋಕ್ಕಿಟ್ರು. ಕರಳೆ ಮತ್ತು ಕಾಳುಗಳನ್ನ ಒಟ್ಟಿಗೆ ಅಮ್ಮ ಕುಕ್ ಮಾಡಿರಲಿಲ್ಲ, ಯಾಕಂದರೆ ಕರಳೆ ಕುಕ್ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಹಾಗಾಗಿ ಅಮ್ಮ ಸಪ್ರೇಟು ಕುಕ್ ಮಾಡಿಟ್ಕೊಂಡು ಆಮೇಲೆ ಒಟ್ಟಿಗೆ ಎರಡೂ ಮಿಕ್ಸ್ ಮಾಡಿದ್ರು. ನಮ್ಮ ಹಳ್ಳಿನಲ್ಲಿ ಅಮ್ಮಂದ್ರ ಕೈ ರುಚಿ, ಅಜ್ಜಿಯಂದ್ರ ಕೈ ರುಚಿ ತಿನ್ನೋದೇ ಒಂದು ಮಜವಾಗಿರುತ್ತೆ ಅಲ್ಲ. ನನಗಂತೂ UAEಗೆ ಹೋಗಿ ಸಖತ್ ಬೇಜಾರಾಗೋಗಿತ್ತು ಊಟದ ವಿಷಯದಲ್ಲಿ. ಸೊ ಇಂಡಿಯಾಗೆ ಬರ್ತಿದ್ದಂಗೆ ವೆರೈಟಿ ಫುಡ್ ಸಿಕ್ತು. ಅಮ್ಮ ಸಾಂಬಾರು ಪ್ರಿಪೇರ್ ಮಾಡೋವರೆಗೂ ನಾನೇನು ಮಾಡ್ತಿರ್ತೀನಿ ಅಂತನಾ, ಇವತ್ತಿನ ಕೆಲಸ ಇದೆ. ನಾನು ಬೆಳಗ್ಗೆಯಿಂದ ಇದೇ ಕೆಲಸ ಮಾಡ್ತಾ ಇದ್ದು, ಇವಾಗಲೂ ಇದೇ ಕೆಲಸ ಮಾಡ್ತೀನಿ. ಅಮ್ಮ ಇವತ್ತು ಕುಕ್ ಮಾಡ್ತಾರೆ. ಸೊ ನನ್ನ ಕೆಲಸ ಇವತ್ತು ಬ್ಯಾಗ್ ಹಾಕೋದು. ದುಬೈಯಿಂದ ಬಂದಮೇಲೆ ಬೋರ್ ಆಗುತ್ತೆ, ವಾಪಸ್ ಹೋಗೋ ತನಕ ಕೆಲಸ ಇರಲ್ವಲ್ಲ. ಸೊ ಆ ಬೋರ್ನ ಹೋಗ್ಸೋದಕ್ಕೆ ಈ ಕೆಲಸ. ಸೊ ಅಮ್ಮ ನೆಕ್ಸ್ಟ್ ಸಾಂಬಾರು ಪ್ರಿಪೇರ್ ಮಾಡೋವರೆಗೂ ನಾನು ಇದೇ ಕೆಲಸ ಮಾಡ್ತಿರ್ತೀನಿ. ನನಗೆ ಕಡಲೆ ಸಾಂಬಾರು ಅಷ್ಟಾಗಿ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿ ಅಮ್ಮನ ಹತ್ರನೇ ಇವತ್ತು ಕುಕ್ ಮಾಡೋಕ್ಕೆ ಹೇಳಿದ್ವಿ. ಹಾಗಾಗಿ ಅಮ್ಮನೇ ಕುಕ್ ಮಾಡ್ತಾಯಿದ್ರು. ಸೊ ನಾನು ಕುಕ್ ಮಾಡೋ ಟೈಮಲ್ಲಿ ಗ್ಯಾಪಲ್ಲಿ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಬ್ಯಾಗ್ ಹಾಕೋ ಕೆಲಸ ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಆಲ್ರೆಡಿ ಅಮ್ಮ ರುಬ್ಬಿಟ್ಕೊಂಡಿರೋ ಮಸಾಲೆನ ಬೆಂದಿರೋ ಕಡಲೆಗೆ ಮಿಕ್ಸ್ ಮಾಡಿ ಮತ್ತೆ ಸ್ವಲ್ಪ ಹಾಗೆ ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ರು. ಯಾಕಂದರೆ ಉಪ್ಪು ಖಾರ ಸ್ವಲ್ಪ ಎಲ್ಲ ಸರಿ ಹೋದರೆ ಒಗ್ಗರಣೆ ಮಾಡಿ ತಿನ್ಬೋದಲ್ಲ, ಮಸ್ತಾಗಿರುತ್ತೆ. ಸೊ ನಾನಂತೂ ವೆಯ್ಟ್ ಮಾಡ್ತಿದ್ದೆ, ಸಾಂಬಾರು ಎಷ್ಟು ಬೇಗ ಆಗುತ್ತೆ, ಮುದ್ದೆ ಮಾಡೋ ತನಕ ವೆಯ್ಟ್ ಮಾಡೋದು ಬೇಡ, ಫಸ್ಟೇ ಕಡಲೆ ಸಾಂಬಾರು ತಿನ್ಬಿಡೋಣ ಅಂತ. ಅಂತೂ ಇಂತೂ ಸಾಂಬಾರು ರೆಡಿ ಆಯಿತು. ಒಗ್ಗರಣೆ ಮಾಡೋದಷ್ಟೇ ಬ್ಯಾಲೆನ್ಸ್ ಆಗಿತ್ತು. ಅಮ್ಮ ಜಸ್ಟ್ ಒಗ್ಗರಣೆ ಮಾಡಿಕೊಡ್ತೀನಿ ತಿನ್ನು ಅಂತ ಹೇಳ್ತಾಯಿದ್ರು. ಎಲ್ಲ ಒಗ್ಗರಣೆ ಮಾಡಲಿಕ್ಕೆ ಈರುಳ್ಳಿ, ಕರಿ ಲೀವ್ಸ್ ಆ್ಯಂಡ್ ರೆಡ್ ಚಿಲ್ಲಿ ಇಟ್ಕೊಂಡಿದ್ದಾರೆ. ಇಷ್ಟೇ ಸಾಕಮ್ಮ? ಒಗ್ಗರಣೆ ಮಾಡಿ ಫೈನಲ್ ಆಗಿ ಸಾಂಬಾರು ರೆಡಿ ಆಗಿದೆ. ರಾಗಿ ಮುದ್ದೆ ಮಾಡಿ ಟೇಸ್ಟ್ ಮಾಡೋದಷ್ಟೇ ಬ್ಯಾಲೆನ್ಸ್. ಸೊ ಹಿಂದಿನ ಕಾಲದಲ್ಲಿ ಆ್ಯಕ್ಚುಲಿ 7 ಥರದ ಒಗ್ಗರಣೆ ಏನೋ ಮಾಡ್ತಿದ್ರಂತೆ. ಏನು ಮಾಡ್ತಿದ್ರಮ್ಮ ಹೇಳಿದ್ರಲ್ಲೇನೋ? ಎಲ್ಲ ಸಾಮಾನು ಹಾಕಿ ಒಂಥರ ಒಗ್ಗರಣೆ ಮಾಡ್ತಿದ್ವಿ. ಎಣ್ಣೆ, ತುಪ್ಪ, ಎಣ್ಣೆ 7 ಥರ ಐಟಮ್ ಹಾಕಿ ಒಗ್ಗರಣೆ ಮಾಡ್ತಿದ್ರಂತನಾ, ಅಥವಾ 7 ಒಗ್ಗರಣೆ ಮಾಡ್ತಿದ್ರು ಅಂತನಾ? 7 ಒಗ್ಗರಣೆ ಮಾಡ್ತಿದ್ರು. 7 ಒಗ್ಗರಣೆ? ಒಂದು ಸಾಂಬಾರ್ಗೆ ಯಾರಾದರೂ 7 ಒಗ್ಗರಣೆ ಮಾಡ್ತಾರಮ್ಮ? ಏನೇನೋ ಗಾಯ್ಸ್, ಹಳೆ ಕಾಲದವ್ರದ್ದು ಸಂಪ್ರದಾಯ ನಮಗಂತೂ ಗೊತ್ತಿಲ್ಲ. ನಮ್ಮ ಜನ್ರೇಷನ್ಗೆ ತಕ್ಕಂತೆ ನಾವು ಆಲ್ಟರ್ನೇಟ್ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ತಿನ್ನೋದಷ್ಟೇ. ರೆಡಿ ಆಗಿದೆ. ಮುದ್ದೆ ಮಾಡೋ ತನಕ ವೆಯ್ಟ್ ಮಾಡೋಕ್ಕೆ ನನ್ನ ಕೈಲಾಗಲ್ಲ. ಸೊ ಟೇಸ್ಟ್ ಮಾಡೋದಕ್ಕೆ ಅಂತ ಟೇಸ್ಟ್ ಮಾಡ್ತೀನಿ. ಕಂಪ್ಲೀಟಾಗಿ ಕಡಲೆ ಸಾಂಬಾರು ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಚೆನ್ನಾಗಿದೆ ಅಮ್ಮ, ಚೆನ್ನಾಗೈತೆ, ಸರಿಯಾಗೈತೆ. ಖಾರ ಮತ್ತು ಉಪ್ಪು ಎಲ್ಲ ಸರಿಯಾಗೈತೆ. ಸೊ ಗಾಯ್ಸ್, ಫೈನಲಿ ಅಮ್ಮ ಮಾಡಿದ ಕಡಲೆ ಸಾಂಬಾರು ಜೊತೆ ಮುದ್ದೆ ತಿಂದು ಮಲಗೋ ಸಮಯ ಆಯಿತು. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ಸ್ ಮಾಡಿ. ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಟಾಟಾ, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.